ತಮಿಳುನಾಡಿಗೆ ನೀರು ಬಿಡುವುದಕ್ಕೆ ತೀವ್ರ ವಿರೋಧ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ. ಮಂಡ್ಯ ರಕ್ಷಣಾ ವೇದಿಕೆಯಿಂದ ವಿಭಿನ್ನ ಚಳುವಳಿ. ರಸ್ತೆಯಲ್ಲೇ ಟೀ ತಯಾರಿಸಿ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಣೆಗೆ 3 ನಾಮ, ಪಟಾಪಟ್ಟಿ ಚಡ್ಡಿಯನ್ನ ತೊಟ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ರೈತರು. ತಮಿಳುನಾಡು ಸಿಎಂ ವಿರುದ್ಧ, ವಿಜಯ್ ವಿರುದ್ಧ ಗೋ ಬ್ಯಾಕ್ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಏನು ಆಗಸ್ಟ್ 3ನೇ ತಾರೀಕು ಅವ್ರನ್ನ ರಾಜ್ಯಕ್ಕೆ ಬರಕ್ಕೆ ಹೇಳಿದ್ದಾರೆ. ಗೋ ಬ್ಯಾಕ್ ಅಂತ ಕೂಗ್ತಾ ಇದ್ದಾರೆ ಘೋಷಣೆಯನ್ನ ರೈತರು. ರಸ್ತೆಯಲ್ಲೇ ಉರುಳು ಸೇವೆ ಮಾಡಿ ಹೋರಾಟಗಾರರು ಪ್ರತಿಭಟನೆಗಿಳಿದಿದ್ದಾರೆ. ಹಣೆಗೆ 3 ನಾಮ ಹಾಕೊಂಡು ಪಟಾಪಟಿ ಚಡ್ಡಿಯನ್ನ ತೊಟ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪಟಾಪಟಿ ಚಡ್ಡಿ ಇದು ಮಂಡ್ಯದಲ್ಲಿ ಬಹಳಷ್ಟು ಜನ ಹೋರಾಟಕ್ಕೆ ಇಳಿಬೇಕಾದ್ರೆ ಈ ರೀತಿಯಾಗಿ ಕಾಣಿಸ್ಕೊಳ್ತಾರೆ ನೋಡಿ. ಟೀ ಕಾಯಿಸ್ಕೊಂಡು ಕುಡಿತಾ ಇದ್ದಾರೆ ರಸ್ತೆಯಲ್ಲೇ. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಈ ರೀತಿಯಾದಂಥ ಪ್ರತಿಭಟನೆ ನಡೀತಾ ಇರುವಂಥದ್ದು. ಈಗ ಮಳೆ ಬಂತು, ಇನ್ಫ್ಲೋ ಜಾಸ್ತಿ ಆಗಿದೆ, ಹಂಗಾಗಿ ಏನು ತೊಂದರೆ ಆಗಲ್ಲ ಹಂಗೆಲ್ಲ ಹೇಳೋಕ್ಕಾಗಲ್ಲ. ಏನು ಬೇಕಾದರೂ ಆಗ್ಬೋದು, ಸಡನ್ನಾಗಿ ಮಳೆ ನಿಲ್ಬೋದು. ಆವಾಗ ಹರಿಯೋ ನೀರು ಬಿಟ್ಬಿಟ್ಟು ಅದನ್ನೇನು ವಾಪಸ್ ಕರೆತರೋಕ್ಕಾಗತ್ತಾ ರಾಜ್ಯದತ್ತ? ಇಲ್ಲ ನಾವು ಅವಾಗ ಕೊಟ್ಬಿಟ್ವಿ, ಮಳೆ ಬರುತ್ತೆ ಅನ್ನೋ ನಂಬಿಕೆ ಕೊಟ್ಬಿಟ್ವಿ, ಇವಾಗ ವಾಪಸ್ ಕೊಡಿ ಅಂತ ಕೇಳೋಕ್ಕಾಗತ್ತೆ? ಇಲ್ಲ. ಎಲ್ಲದಕ್ಕೂ ಮೊದಲು ನಾವು ಸಮೃದ್ಧಿಯಾಗಿದ್ದೀವ, ನಮ್ಮ ರಾಜ್ಯದ ಜನ ಸಮೃದ್ಧಿಯಾಗಿದ್ದಾರೆ, ಆಮೇಲೆ ಬೇಕಾದ್ರೆ ಬಿಡೋಣ ಅನ್ನುವಷ್ಟರ ಮಟ್ಟಿಗೆ ಪ್ರತಿಭಟನೆ ಮಾತ್ರ ನಿಲ್ಲಿಸ್ತಾ ಇಲ್ಲ. ಪ್ರತಿಭಟನೆ ಇವತ್ತು ಮುಂದುವರೆದಿದೆ. ನಡು ರಸ್ತೆಯಲ್ಲಿ ಟೀ ಕಾಯಿಸ್ಕೊಂಡು ಕುಡಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಮಂಡ್ಯದ ರೈತರು. ಒಂದು ಕಾವೇರಿ ನಮ್ಮದು, ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಕೊಡಿಕಾಗಲ್ಲ. ರೈತಾಪಿ ಜನರು ಅರ್ಧಪರ್ಧ ಬೆಳೆದು ಇವತ್ತು ಕಂಗಾಲಾಗಿದ್ದೀವಿ. ಮತ್ತು ಏನು ವಿಜಯ್ ಅವ್ರ ಭೇಟಿ ಕರ್ನಾಟಕಕ್ಕೆ ಬರ್ತಾರಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಸ್ವಲ್ಪ ತಡವಾಗಿ ಬರಬೇಕು ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ವಿಜಯ್ ಅವರು ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಹಿಂದೆ ಎಲ್ಲ ಮುಂದಕ್ಕೂ ಸಹ ಯಾವುದೇ ಕಾರಣಕ್ಕೂ ಕರ್ನಾಟಕ ಭೇಟಿ ನೀಡುವಂಥ ಪ್ರಯತ್ನ ಮಾಡಬಾರ್ದು. ಯಾಕಂತ ಹೇಳಿದ್ರೆ ವಿಜಯ್ ಅವರು ನಿಜವಾದ ನಾಯಕತ್ವ ಇದ್ದಿದ್ರೆ ಕರ್ನಾಟಕ ರೈತರ ಬಗ್ಗೆನೂ ಒಂದು ನಿಮಿಷ ಅವ್ರಿಗೆ ಕುಂತು ಯೋಚನೆ ಮಾಡಬೇಕಾಯ್ತು. ಅವರು ತಮಿಳುನಾಡಲ್ಲಿ 3 ಬೆಳೆನ ಬೆಳೀತಾ ಇದ್ದಾರೆ ಮತ್ತು ಸಮೃದ್ಧಿಯಾಗಿ ಇದ್ದಾರೆ. ಮತ್ತು ನಾವು ಬಿಟ್ಟಂಥ ನೀರನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ದೆ ಸಮುದ್ರಕ್ಕೆ ಬಿಡ್ತಾ ಇದ್ದಾರೆ. ಇದರಿಂದ ನಮ್ಮ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಶಿಕುಮಾರ್. ಶಶಿ, ಇನ್ನು ನಿನ್ನೆಯೂ ದೊಡ್ಡ ಮಟ್ಟದ ಹೋರಾಟಗಳು ನಿರಂತರವಾಗಿ ನಡೆದಿದ್ದನ್ನು ನಾವು ನೋಡಿದ್ವಿ. ಈಗ ಸದ್ಯಕ್ಕೆ ನಿನ್ನೆ ವ್ಯಾಪಕ ಮಳೆ ಆದಂಥ ಪರಿಣಾಮ ಈ ಕಳೆದ 3-4 ದಿನದಿಂದ ಇನ್ಫ್ಲೋ ಜಾಸ್ತಿ ಆಗುತ್ತೆ. ಮುಂದಕ್ಕೆ ಏನಾಗುತ್ತೆ ಅಂತ ನಾವು ಅಂದಾಜು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಈ ಹೋರಾಟಗಳು ಮಂಡ್ಯದಲ್ಲಿ ನಿಲ್ಲುವಂಥ ಲಕ್ಷಣಗಳಿದೆಯಾ, ಅಥವಾ ಯಾವುದೇ ಕಾರಣಕ್ಕೂ ನೀರು ಹರಿಸಬಾರ್ದು ಅಂತ ಕಂಟಿನ್ಯೂ ಮಾಡುವಂಥ ಸಾಧ್ಯತೆಗಳಿದೆಯಾ? ಹೇಗಿದೆ ಮಂಡ್ಯ ಪರಿಸ್ಥಿತಿ? ಅಮೃತ, ಮಳೆ ಬರ್ತಿದ್ರು ಕೂಡ ಏನು ಇನ್ಫ್ಲೋ ಹೆಚ್ಚಾದ್ರೂ ಕೂಡ ಏನು CWMA ಮತ್ತು WRC ನಿರಂತರವಾಗಿ ಕರ್ನಾಟಕದ ವಿರುದ್ಧವಾಗಿ ತೀರ್ಪನ್ನ ಕೊಡ್ತಾ ಬರ್ತಾ ಇರ್ತಕ್ಕಂಥದ್ದು. ಈ ವಾಸ್ತವ ಸ್ಥಿತಿಯನ್ನ ಅರಿದಂತೆ ಈ ರೀತಿಯ ಒಂದು ತೀರ್ಪನ್ನ ಕೊಡ್ತಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ, ಅದರಲ್ಲೂ ಕೂಡ ಕಾವೇರಿ ಕೊಳ್ಳದ ರೈತರು ಮತ್ತೆ ಈ ಭಾಗದ ಜನರ ಮೇಲೆ ಮರಣ ಶಾಸನ ಬರದಂತೆ. ಹೀಗಾಗಿ ಈ ಒಂದು ತೀರ್ಪನ್ನ ಪರಿಶೀಲಿಸಬೇಕು ಮತ್ತೆ ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರದು, ಮತ್ತೆ ಈ ರೀತಿಯ ತೀರ್ಪನ್ನ ಮುಂದೆ ಕೊಡಬಾರದು ಅನ್ನೋ ಒಂದು ಎಚ್ಚರಿಕೆ ಸಂದೇಶ ಕೊಡುವ ವಿಚಾರವಾಗಿ ನಿರಂತರವಾಗಿ ಕಾವೇರಿ ಹೋರಾಟ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಕೂಡ ಬೆಳಗ್ಗೆನೆ ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಂಡ್ಯದ ಸಂಜಯ್ ವೃತ್ತದಲ್ಲಿ ಒಂದು ವಿಭಿನ್ನ ಚಳುವಳಿಯನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಜಮಾಯಿಸಿದಂತ ಏನು ಸುರೇಶ್ ಬಾಬು ಅವರ ನೇತೃತ್ವದ ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಏನು ವಿಭಿನ್ನವಾಗಿ ತಮ್ಮ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಏನು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಕರ್ನಾಟಕಕ್ಕೆ ಬಂದು ಬರ್ತಾರೆ ಅನ್ನೋ ಒಂದು ಮಾಹಿತಿ ಏನಿದೆ ಅದನ್ನ ವಿರೋಧಿಸಿ ಗೋ ಬ್ಯಾಕ್ ಚಳವಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ರಸ್ತೆಯಲ್ಲೇ ಒಲೆಯನ್ನ ಹಚ್ಚಿ ಟೀಯನ್ನ ತಯಾರಿಸಿ ಅಲ್ಲೇ ಕುಡಿಯೋದು ಮುಖಾಂತರವಾಗಿ ಏನು ಹಣೆಗೆ 3 ನಾಮನ್ನ ಹಾಕೊಂಡು ಮತ್ತೆ ಪಟ ಚಡ್ಡಿಯನ್ನು ಕೂಡ ಹಾಕೊಂಡು ತಮ್ಮ ಆಕ್ರೋಶವನ್ನ ರಸ್ತೆಯಲ್ಲೇ ಉರುಳು ಸೇವೆಯನ್ನ ಮಾಡುವ ಮುಖಾಂತರವಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರ್ತಕ್ಕಂಥದ್ದು. ಸರ್ಕಾರ ಯಾವುದೇ ಕಾರಣಕ್ಕೂ ಈ ಆದೇಶವನ್ನ ಪಾಲನೆ ಮಾಡಬಾರದು, ತಮಿಳುನಾಡಿಗೆ ನೀರು ಬಿಡ್ಲೇಬಾರದು, ಮತ್ತೆ ನಾಳೆ ನಡೀತಕ್ಕಂತ ಏನು ಸರ್ವಪಕ್ಷ ಸಭೆಯಲ್ಲಿ ಒಂದು ಸುಗ್ರೀವಾಜ್ಞೆಯನ್ನ ತರಬೇಕು. ಈ ಹಿಂದೆ ಬಂಗಾರಪ್ಪ ಅವರು ಏನು ನೀರನ್ನ ಬಿಡೋದಿಲ್ಲ ಅಂತ ಹೇಳಿ ಒಂದು ಸುಗ್ರೀವಾಜ್ಞೆಯನ್ನ ತಂದಿದ್ರು. ಅದೇ ಒಂದು ಕಟುವಾದ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ತಮಿಳುನಾಡಿನ ಸಿಎಂ ಬರೋದಕ್ಕೆ ನಾವು ಬಿಡೋದಿಲ್ಲ, ಅವ್ರಿಗೆ ನಾವು ಗೋ ಬ್ಯಾಕ್ ಚಳವಳಿಯನ್ನ ಮಾಡೋದ್ರ ಮುಖಾಂತರವಾಗಿ ಎಚ್ಚರಿಕೆಯನ್ನ ಕೊಡ್ತೇವೆ ಅನ್ನೋ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಮೃತ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.